ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಶುಮಂಗಳ ಕುಕಿಂಗ್ ಚಾನಲ್. ಇವತ್ತು ರೆಸಿಪಿ ಬಂದ್ಬಿಟ್ಟು ಓಲ್ಡ್ ರೆಸಿಪಿ, ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡೋದ್ರಿಂದ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಅದೇ ಫಿಶ್ ಕಬಾಬ್. ಇವಾಗ ನಾನು ಫಿಶ್ನ ಕಬಾಬ್ಗೆ ಹೇಗೆ ಬೇಕೋ ಆ ಸೈಜಲ್ಲಿ ಹೊಡೆಸ್ಕೊಂಬಂದು ಕಲ್ಲುಪ್ಪಾಗಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಮತ್ತು ಕಲ್ಲುಪ್ಪು ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡ್ಕೊಂಬಿಟ್ಟು ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು, ಕಾರ್ನ್‌ಫ್ಲೋರ್ 1 ಟೇಬಲ್ ಸ್ಪೂನು ಮತ್ತು ರೈಸ್ ಫ್ಲೋರ್ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫಿಶ್ ಕಬಾಬ್ ಪೌಡ್ರ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಕೂಡ ಹಾಕ್ಬಿಟ್ಟು ಮತ್ತು ಒಂದೇ ಒಂದು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಆ ಮಸಾಲೆ ಎಲ್ಲ ಆ ಮೀನಿಗೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 30 to 45 ಮಿನಿಟ್ಸ್ ಬಿಟ್ಟಿದ್ದೆ, ಅದು ಚೆನ್ನಾಗಿ ಮಸಾಲೆಯಲ್ಲಿ ಇದಾಗಬೇಕು ಅಂತ. ಇವಾಗ ಎಣ್ಣೆ ಕಾದ ನಂತರ ಒಂದೊಂದೇ ಆಗಿ ಫಿಶ್ನ ನಾವು ಎಣ್ಣೆಲಿ ಹಾಕೋಣ. ಇಷ್ಟೇ, ಆಗೋಯ್ತಲ್ಲ. ಎಷ್ಟು ಈಸಿ ಅಲ್ವಾ? ಇದನ್ನು ಸೋಂಬೇರಿ ಕಬಾಬ್ ಅಂತಲೇ ಹೇಳ್ಬೋದು ಅನಿಸುತ್ತೆ, ಎಷ್ಟು ಬೇಗ ಆಗೋಗುತ್ತಲ್ವ. ಇವಾಗ ನಾನು ಬೇಗ ರೆಸಿಪಿಯನ್ನು ಹೇಳಿ ಮುಗಿಸ್ಬಿಟ್ಟೆ. ಇದನ್ನು ಇಷ್ಟಕ್ಕೆ ನೋಡೋರಾದರೂ ಓಕೆನೇ, ಇಲ್ಲ ನೆಕ್ಸ್ಟ್ ನೀವೇನು ಹೇಳೋದಕ್ಕೆ ಬರ್ತೀವಿ ನಾವು ಹೋಗಿ ಹೇಳ್ತೀವಿ ಅನ್ನೋರು ಈ ಕಥೆನ ಕೇಳಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಅನ್ಕೋತಾ ಇದ್ದೀನಿ ಕೆಲವೊಂದು ಟಾಪಿಕ್ ಮಾತಾಡೋಣ, ಇಲ್ಲ ಕತೆ ಹೇಳೋಣ. ಬಿಕಾಸ್ ನನಗೆ ಗೊತ್ತಿಲ್ಲ ಇದರಿಂದ ನಿಮ್ಗೆ ಏನಾರು ಯೂಸ್ಫುಲ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಮತ್ತು ಸುತ್ತಮುತ್ತ ನೋಡಿ ಕಲ್ತ್ಕೊಂಡಿರೋದು. ಏನಾದರೂ ಕೆಲವರಿಗೆ ಬೇಕಾಗತ್ತಲ್ಲ, ಕೆಲವ್ರಿಗೆ ಹೇಳ್ಕೊಡೋರು ಯಾರೂ ಇರೋಲ್ಲ ಅಂತ ಅಂದಾಗ ಯಾರ್ದಾನ ಮೋಟಿವೇಶ್ನಲ್ ಸ್ಪೀಚ್ ನೋಡಿ ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಮಾಡ್ಕೋಬೋದು ಅಂದ್ಕೊಂಡು ನಾನು ಇನ್ಮೇಲಿಂದ ಒಂದೊಂದು ಟಾಪಿಕ್ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟೇ, ಫಿಶ್ ಕಬಾಬ್ ಆಗೋಯಿತು. ಇಷ್ಟೇ, ಇವಾಗಿಂದ ನನ್ನ ಕತೆ ಶುರು ಮಾಡೋಣ ಅಂತ ಇದ್ದೀನಿ. ಅದೇ ಬಂದ್ಬಿಟ್ಟು ನಂಬಿಕೆ ಅನ್ನೋದು. ಯಾಕಂದರೆ ನನಗೆ ಭಯಂಕರ ಎಕ್ಸ್ಪೀರಿಯೆನ್ಸ್ ಆಗೋಯಿತು, ಫ್ಯಾಮಿಲಿ ಸೈಡಿಂದ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಸೈಡಿಂದ ಆಗಿರ್ಬೋದು. ನಾವು ಕೆಲವೊಂದು ಸಲ ಒಂದು ಮೂಡ್ ಆಫ್ ಆದಾಗ ಒಂದು ಫ್ರೆಂಡ್ಸ್ನ ನಂಬಾಗಿರ್ಬೋದು ಅಥವಾ ರಿಲೇಟಿವ್ಸಲ್ಲಿ ಯಾರನ್ನೇ ನಂಬಿಬಿಟ್ಟು ಆ ವಿಷಯ ಶೇರ್ ಮಾಡ್ಕೊಂಡಿರ್ತೀವಿ. ದಯವಿಟ್ಟು ಯಾರ ಹತ್ರನೂ ಹೇಳಬೇಡಿ, ಈ ಥರ ನಂಗೆ ಹರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಆ ವ್ಯಕ್ತಿ ಏನು ಮಾಡಿರ್ತಾರೆ ಅಂತ ಅಂದರೆ, ಅವ್ರಿಗೆ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ನಮಗೆ ಏನೂ ಇಲ್ಲ, ಓಕೆ ಅಂತ ಒಂದು ನಂಬಿಕೆ ಕೊಟ್ಟಿರ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿರು, ಎಲ್ಲ ಸರಿ ಹೋಗುತ್ತೆ ಅಂತ ಈ ಥರ ನಂಬಿಕೆ ಕೊಟ್ಟಿರ್ತಾರೆ. ನಾವು ಅವ್ರನ್ನ ಬಿಲೀವ್ ಮಾಡಿರ್ತೀವಿ. ಹೌದಪ್ಪ, ಎಷ್ಟು ಒಳ್ಳೆಯವರು ಇವರು, ಅಟ್ಲೀಸ್ಟ್ ನಂದು ನೋವಿಗೆ ಸ್ಪಂದಿಸಿದ್ರಲ್ಲ ಅನ್ನೋ ಒಂದು ಖುಷೀಲಿ. ಆದರೆ ಅಲ್ಲೇ ಟ್ವಿಸ್ಟ್ ಇರೋದು ಏನು ಗೊತ್ತಾ? ಆ ವ್ಯಕ್ತಿ ಮುಖವಾಡ ಹಾಕ್ಕೊಂಡು ನಂಬಿಕೆ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲ ನಾನು ಇದ್ದೀನಿ, ಓಕೆ ಫೈನ್, ಈ ಥರ ಎಲ್ಲ ಹೇಳಿರ್ತಾರೆ. ನಂತರ ಅದನ್ನೇ ಹೋಗಿ ಇನ್ನೊಬ್ರ ಹತ್ರ, ಈ ಕಡೆ ಸಮಾಧಾನ ಮಾಡಿದವರು ಆ ಕಡೆ ನಕ್ಕೊಂಡು ಹೇಳ್ತಾ ಇರ್ತಾರೆ. ಇನ್ನೊಬ್ಬ ವ್ಯಕ್ತಿ ಹತ್ರ ಒಂಥರ ಡಾಮಿನೇಟ್ ಮಾಡಿಕೊಂಡು ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಸೊ ಅವಾಗ ಏನು ಅನಿಸುತ್ತೆ ಅಂತ ಅಂದರೆ, ಆ ವ್ಯಕ್ತಿ ಕೇಳ್ಕೊಂಡಿರೋ ವ್ಯಕ್ತಿ ಬಂದ್ಬಿಟ್ಟು ಮತ್ತೆ ತಗೋ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಬಂದು ನಮಗೇ ಮತ್ತೆ ಹೇಳ್ತಾರೆ, ಈ ಥರ ಅಂತೆ, ಹೌದಾ ಅಂತ ಅಂದ್ಬಿಟ್ಟು. ಹಬ್ಬ, ಅದನ್ನು ಕೇಳಿದಾಗ ಎಷ್ಟು ಹಾರಿಬಲ್ ಅನಿಸುತ್ತಲ್ವ. ನಾವು ಹೇಳಿದ ವಿಷಯ ಮತ್ತೆ ಸುತ್ತಾಡ್ಕೊಂಡು ಬಂದು ನಮಗೇ ಬೀಳುತ್ತೆ ಅಂದಾಗ. ಹಾಗಾಗಿ ನಾನು ಏನು ಹೇಳೋದಕ್ಕೆ ಬರ್ತಾಯಿದ್ದೀನಿ ಅಂತ ಅಂದರೆ, ಎಷ್ಟೇ ಎಮೋಷನಲ್ ಆಗಿದ್ರೂ, ನಿಮ್ಗೆ ಏನೇ ಶೇರ್ ಮಾಡ್ಕೋಬೇಕಂತ ಅಂದ್ರೂ ನಿಮಗೆ ನೀವೇ ಶೇರ್ ಮಾಡ್ಕೊಳ್ಳಿ. ಇಲ್ಲ ದೇವ್ರ ಹತ್ರ ಹೇಳ್ಬೇಡಿ. ಇದನ್ನು ಬಿಟ್ಟರೆ ಖಂಡಿತ ಯಾರನ್ನೂ ನಂಬೋದಕ್ಕೂ ಹೋಗಬೇಡಿ, ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಅವರೆಲ್ಲ ಯಾರು? ನಮಗೆ ಯಾಕೆ ಅವ್ರು ನಮ್ಗೆ ಸಪೋರ್ಟ್ ಮಾಡಬೇಕು? ನಮ್ಗೆ ಯಾಕೆ ಅವ್ರು ನಿಂತ್ಕೊಬೇಕು? ಎಲ್ಲ ಫ್ರೆಂಡ್ಸಿಗೂ ನಾನು ಹೇಳ್ತಿಲ್ಲ, ಎಲ್ಲ ಫ್ಯಾಮಿಲೀಸಿಗೂ ಹೇಳ್ತಿಲ್ಲ. ಕೆಲವ್ರು ಇರ್ತಾರೆ ಆ ಥರ, ನಮ್ಮ ಹತ್ರನೇ ಕೇಳ್ಕೊಂಡು ನಮ್ಮ ಜೊತೆನೇ ಇದ್ದು ನಮಗೆ ಆಪ್ ಅಂತ ಹೇಳ್ತಾರಲ್ಲ, ಏನು ಗೂಟ ಇಕ್ಕೋದು ಅಂತಾರಲ್ಲ, ಆ ಥರ ಇಕ್ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಯಾರನ್ನೇ ಆಗಲಿ, ನಾನಿಲ್ಲಿ ಫ್ಯಾಮಿಲಿನೂ ಮೆನ್ಷನ್ ಮಾಡ್ತಿಲ್ಲ, ಫ್ರೆಂಡ್ಸ್ನೂ ಮೆನ್ಷನ್ ಮಾಡ್ತಿಲ್ಲ. ಅಂದರೆ ಯಾರಂತ ಪರ್ಟಿಕ್ಯುಲರಾಗಿ ಹೇಳೋದಕ್ಕಾಗಲ್ಲ. ಬಿಕಾಸ್ ಇಬ್ಬರಲ್ಲಿ ಯಾರು ನಾವ ಅಂತ ಅಂದ್ಕೊಂಡ್ರು ಸೊ ಇಬ್ರಿಗೂ ಅದು ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ಇನ್ಮೇಲೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಂಬಿಕೆ ಅನ್ನೋದು ನನ್ನ ಮೇಲೆ ಬಿಟ್ಟರೆ ನಾನು ಇನ್ಯಾರ ಮೇಲೂ ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು. ಸೊ ನೀವು ಅಷ್ಟೇ, ಏನೇ ಪ್ರಾಬ್ಲಮ್ ಇದ್ರೂ ಸೊ ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಏನೇನು ಪ್ರಾಬ್ಲಮ್ ಆಗಿದೆ ನಿಮಗೆ ನೀವೇ ಹೇಳ್ಕೊಳ್ಳಿ, ಇಲ್ಲ ದೇವ್ರ ಮುಂದೆ ನಿಂತ್ಕೊಳ್ಳಿ, ಎಲ್ಲ ಪ್ರಾಬ್ಲಮ್ಮು ಹೇಳ್ಕೊಳ್ಳಿ. ಬಿಕಾಸ್ ನೀವು ಯಾರ ಹತ್ರನೂ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ದೇವರಂತೂ ಖಂಡಿತ ಬಂದು ಯಾರಿಗೂ ಹೇಳೋದಕ್ಕೂ ಹೋಗಲ್ಲ. ಸೊ ಬೆಸ್ಟ್ ಸೊಲ್ಯೂಷನ್ ಅಲ್ವಾ? ನಂಬೇಡಿ, ಯಾರನ್ನೂ ನಂಬೇಡಿ. ನಂಬಿಕೆ ಅನ್ನೋದು ಯಾರ ಮೇಲೂ ಇಡಬೇಡಿ, ನಿಮ್ಮನ್ನು ಮಾತ್ರ ನೀವು ನಂಬಿ. ಸೊ ನಿಮ್ಗೇನು ಅನಿಸುತ್ತೋ ಮಾಡಿ. ನಿಮ್ಮನ್ನು ಯಾರೇ ಡಿಮೋಟಿವೇಟ್ ಮಾಡೋರು ಸ್ಟ್ರಾಂಗ್ ಆಗಿರಿ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರ, ಸೋಲೋ ಗೆಲುವೋ. ಇವಾಗ ನೋಡಿ, ನಂದು ಸೋಲ್ತು ಯೂಟ್ಯೂಬು, ಆದರೂ ಮತ್ತೆ ಬಂದಿದ್ದೀನಿ. ಬಿಕಾಸ್ ಒಂದು ನಂಬಿಕೆ,
ಅದು ಗೆಲ್ಲುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನೇನು ಎಫರ್ಟ್ ಹಾಕಬೇಕು ಅದನ್ನು ಹಾಕಬೇಕು, ನಾನು ಸೋಲು ಒಪ್ಕೋಬಾರ್ದು. ಒಂದು ಸಲ ಟ್ರೈ ಮಾಡಿ ನೋಡೋಣ, ಇನ್ ಕೇಸ್ ಕ್ಲಿಕ್ ಆದರೆ ಓಕೆ, ಇಲ್ಲಾಂದರೆ ಇದರಿಂದ ಕಲಿತೀನಿ ಅಂತ ವಾಪಸ್ ಬಂದಿದ್ದೀನಿ. ನೀವು ಹಾಗೆ ಇರಿ. ಸುಮ್ಮನೆ ಕೂರೋದಕ್ಕಿಂತ, ಫೋನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಹೊಸದಾಗಿ ಪ್ರಯತ್ನ ಪಡ್ತಾಯಿರಿ. ಅದು ಖಂಡಿತ ನಿಮಗೆ ಫಲ ಕೊಡುತ್ತೆ. ಬಟ್ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋರಿಗೆ ನಾವು ಯಾವತ್ತೂ ಯೂಸ್ ಆಗಿರಬಾರ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಧನ್ಯವಾದ.